ರಮೇಶನ ಕಣ್ಣಿನ ಆಕೃತಿಯನ್ನು ಕಂಡಾಗ ಆ ವೇಷ ಅನ್ನೋದು ಮಿಂಚುವ ಸ್ಥಿತಿಯಲ್ಲಿದೆ ಅಂತ. ಈಗ 75-76 ವರ್ಷ ಆಯ್ತು ಅಂತೀ ರಮೇಶ, ಈಗಲೂ ಕೃಷ್ಣ ಪಾತ್ರ ಮಾಡ್ಬೋದು ನೀನು, ನಿನ್ನ ಮುಖ ಏನು ಹಾಳಾಗಿಲ್ಲ ಅಂತ ಹೇಳಿದ್ರು. 10-12 ಮೈಲಿ ದೂರ ನಡೆದು ಹೋಗ್ಬೇಕು. ನಡೆದು ಹೋಗಿ ಆಟ ಇರುವುದಿಲ್ಲ. 3 ಗಂಟೆ 4 ಗಂಟೆಗೆ ಭಟ್ರು ಚೆರಿಗೆ ಏರಿಸಿ ಅನ್ನ ಮಾಡಿ 5 ಗಂಟೆ ಊಟ ಮಾಡಿದ್ದು ಉಂಟು. ಎಲ್ಲಿ ಕಬ್ಬಿನ ಆಲೆ ಉಂಟು ಅಲ್ಲಿ ಹಾಲು ಕುಡಿದು ಬೆಲ್ಲ ತಿಂದು ಆ ಕಬ್ಬಿನ ಜುಗಟಿಯ ಮೇಲೆ ಮಲಗಿ ಮುಂದೆ ನಡೆದುಕೊಂಡು ಹೋದದ್ದುಂಟು. 4 ವೇಷ ಮಾಡಿದ್ದುಂಟು, ಒಂದು ಕಾದಿನಲ್ಲಿ ಕಟ್ಟಿ ಅಂತ ಹೇಳಿದ್ನಲ್ಲ ನಾನು. ಹಾಗೆ ಈಗ ಮಾತ್ರ ಒಂದು ವೇಷವನ್ನ ಕೆಲವು ಕಡೆ 3 ಮಂದಿ ಮಾಡುವುದನ್ನು ನೋಡಿದ್ದುಂಟು. ಅಂತ ಸನ್ನಿವೇಶದ ಒಂದೇ ಯುದ್ಧದ ಸನ್ನಿವೇಶ ಕೆಲವು ವರ್ಷಗಳಿಂದ ಈಚೆಗೆ ನಾನು ಕಂಡದ್ದಿಲ್ಲ. ಈಗ ಇಂದಿನ ಕಲಾವಿದರು, ನಾನು ಅಮೆರಿಕಕ್ಕೆ ಹೋಗುವಾಗ ಬರೇ ನಿತ್ಯವೇಷ, ಪೀಠಿಕೆ ಸ್ತ್ರೀವೇಷ, ಒಡ್ಡೋಲಗಕ್ಕೆ 4 ತಿಂಗಳು ಟ್ರಯಲ್ ಮಾಡಿದ್ದೇವೆ. ಸಾಲಿಗ್ರಾಮಕ್ಕೆ ಹೋಗುವ ಕಾರಣ ಏನಂದ್ರೆ, ಆ 7ನೇ ವರ್ಷ ತಿರುಗಾಟದಲ್ಲಿ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಬೊಬ್ಬುರಾನ ಕಾಡಿಗೆ ಪ್ರಸಂಗ ಇಟ್ಟಿದ್ರು, ಜೋಡಾಟ. ಪ್ರಿಯ ವೀಕ್ಷಕರು ನಮಸ್ಕಾರ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವ ಒಡ್ಡೋಲಗ, ಇದು ಯಕ್ಷ ಜೀವನ ಅನುರಾಗ, ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ, ನೋವು ನಲಿವು, ಏರು ಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಇಂದಿನ ಸಂಚಿಕೆಯಲ್ಲಿ ಬಡಗುತಿಟ್ಟಿನ ಯಕ್ಷಗಾನ ಪ್ರಪಂಚದಲ್ಲಿ ಸುದೀರ್ಘ 56 ವರ್ಷಗಳ ಸೇವೆಯನ್ನ ನೀಡಿ ನಿವೃತ್ತರಾಗಿರುವ ಪ್ರಸಿದ್ಧ ಪುಂಡು ವೇಷಧಾರಿಗಳಾದಂತಹ ಬೇಲ್ತೂರು ರಮೇಶ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಬೇಲ್ತೂರು ರಮೇಶ್ ಮಗುವೀರವರೇ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ ಬೇಲ್ತೂರು ರಮೇಶ್ ಮಗುವೀರವರೇ. ನಮಸ್ಕಾರ. ತಾವು ಸುದೀರ್ಘವಾಗಿ ಯಕ್ಷಗಾನ ಪ್ರಪಂಚದಲ್ಲಿ 56 ವರ್ಷಗಳ ಸೇವೆಯನ್ನ ಮಾಡಿ ಇದೀಗ ನಿವೃತ್ತರಾಗಿದ್ದೀರಿ. ತಮ್ಮ ಜೀವನದ ಪುಟವನ್ನು ತಿರುಗುವಂತ ಒಂದು ಸಂದರ್ಶನದಲ್ಲಿ ನಮ್ಮೆಲ್ಲ ವೀಕ್ಷಕರಿಗೆ ತಮ್ಮ ಬಾಲ್ಯದ ಜೀವನ, ತಮ್ಮ ಕೌಟುಂಬಿಕವಾಗಿ ತಮ್ಮ ಕುಟುಂಬದ ಪರಿಸ್ಥಿತಿಯನ್ನ ನೆನಪಿಸಿಕೊಳ್ಬಹುದಾ? ಬಾಲ್ಯದಲ್ಲಿ ನಮ್ಮದು ಬಡತನದ ಜೀವನ, ಬಡ ಕುಟುಂಬದಿಂದ ಬಂದವರು. ಹೌದು. ತಮ್ಮ ತಂದೆ ತಾಯಿಗಳು? ನನ್ನ ತಂದೆ ರಾಮನಾಯ್ಕ್, ತಾಯಿ ರುಕ್ಕು ಹಿಂಗ್ಸು. ಅವರು ನಾನು ಬಾಲ್ಯದಲ್ಲಿ ಇರುವಾಗಲೇ ನನ್ನ ತಂದೆ 4 ವರ್ಷದ ಮಗು ಇರುವಾಗಲೇ ತೀರ್ಕೊಂಡ್ರು. ತಮ್ಮ ತಂದೆಯವರು ಸ್ವರ್ಗಸ್ಥರಾದ್ರು. ಒಡ ಹುಟ್ಟಿದವರು ಮಂಜು ನಾಯ್ಕ ಹಾಗೂ ಚಿಕ್ಕು. ಅವರು ಬೇರು ನನ್ನಿಂದ 2-3 ವರ್ಷಕ್ಕೆ ಹಿರಿಯವರು. ಅಂದ್ರೆ ಯಾವುದೇ ಒಂದು ಉದ್ಯೋಗ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಎಲ್ಲರೂ ಮಕ್ಕಳು ಪ್ರಾಯದಲ್ಲಿ, ಚಿಕ್ಕ ಮಕ್ಕಳು, ಸಣ್ಣವರು. ಆವಾಗ ನಮ್ಮ ತಾಯಿ
ಬಹಳಷ್ಟು ಕಷ್ಟಪಟ್ಟು ಹಾ ಜೀವನೋಪಾಯದ ಮಾರ್ಗವನ್ನು ಕಂಡುಕೊಳ್ಳುವುದಕ್ಕೆ ಮೀನು ಬುಟ್ಟಿಯನ್ನು ಹೊತ್ತು ಹಾ ನಮ್ಮನ್ನ ಸಾಕ್ತಾರೆ. ರಕ್ಷಣೆ ಮಾಡಿದ್ರು. ಹಾ ಈ ರೀತಿಯಾಗಿ ತಾವು ಬಡತನದ ಕುಟುಂಬದಿಂದ ಬರ್ತೀರಿ. ಹೌದು. ತಮ್ಮ ವಿದ್ಯಾಭ್ಯಾಸ ಎಷ್ಟಿತ್ತು? ನನ್ನ ವಿದ್ಯಾಭ್ಯಾಸ 5ನೇ ಕ್ಲಾಸ್. ಇಲ್ಲಿ ನೀವು ತಮ್ಮ ವಿದ್ಯಾಭ್ಯಾಸ ಮುಗಿಸ್ತೀರಿ? ಬಾಲ್ತೂರ್ ಶಾಲೆಯಲ್ಲಿ, ಭದ್ರಮಾಂಗಾಳಿ ಸನ್ನಿಧಿಯಲ್ಲಿ. ಹಾ ತರುವಾಯ 5ನೇ ತರಗತಿ ನಂತರ ಮುಂದೆ ಹೋಗ್ಲಿಲ್ಲ? ಮುಂದೆ ಹೋಗುವುದಕ್ಕೆ ಅವಕಾಶವೇ ಇಲ್ಲ, ಬಡತನದ ಬೇಗೆ. ಇದಕ್ಕೆ ಯಾವುದಕ್ಕೂ ವ್ಯವಸ್ಥೆ ಮಾಡುವವರೇ ಮನೆಯಲ್ಲಿ ಇಲ್ಲದೆ ಇದ್ದಾಗ ಕಲಿಯುವ ಮನಸ್ಸಿತ್ತು ನಿಮ್ಗೆ? ತುಂಬಾ ಉಂಟು. ಹಾ ಕಲಿಯುವ ಆಸಕ್ತಿ ಇದ್ರು ವಿದ್ಯೆ ಮುಂದುವರಿಸುವುದಕ್ಕೆ ಅವಕಾಶವೇ ನಮ್ಮ ಮನೆಯವರಿಗಿಲ್ಲ. ಕಷ್ಟದ ಸಂಗತಿ. ಹಾ ಹೌದು. ಈ ರೀತಿ ಇರುವಾಗ ತಮ್ಮ ವಿದ್ಯಾಭ್ಯಾಸ ಅಲ್ಲಿಗೆ ಮುಗಿಸಿದೆ. ತಾವು ಈ ಯಕ್ಷಗಾನ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಏನು ಪ್ರೇರಣೆ ಆಯ್ತು? ತಮ್ಮ ಕುಟುಂಬದಲ್ಲಿ ಯಾರಾದ್ರೂ ಯಕ್ಷಗಾನದವ್ರು ಇದ್ರ? ನನ್ನ ಕುಟುಂಬದಲ್ಲಿ ಯಾರೂ ಇಲ್ಲ. ಆದ್ರೆ ನಾನು 5 ವರ್ಷದ ವಿದ್ಯಾರ್ಜನೆ ಮುಗಿಸಿ ಮನೆಯಲ್ಲಿದ್ದಾಗ ಬೇಲ್ತೂರು ಬಣ್ಣದ ರಾಮ ಬೆಳೆಗಾರರು ನನ್ನನ್ನ ಕರೆದು ನೀನ್ ಹೂವಿನ ಕೋಲಿಗೆ ಬರ್ತೀಯಾ ಅಂತ ಕೇಳಿದ್ರು. ಆಗ ಹೂವಿನ ಕೋಲುಗಳೆಲ್ಲ ಪ್ರಚಾರದಲ್ಲಿದ್ದು. ಹೌದು. ಆಯ್ತು ಅಂತ ಹೇಳಿದೆ. ಅವರು ಬರೆದು ಕೊಟ್ರು ಅರ್ಥವನ್ನ. ಅದನ್ನು ಚೆನ್ನಾಗಿ ಹೇಳ್ತಾ ಇದ್ದೆ. ಆವಾಗ ಸುಮಾರು ಎಷ್ಟು ವರ್ಷಗಳ ಕಾಲ ಅಲ್ಲಿ ಹೂವಿನ ಕೋಲು ತಿರುಗಾಟ ಮಾಡ್ತೀರಿ? 2 ವರ್ಷ. 2 ವರ್ಷ. 2 ವರ್ಷ ಹೂವಿನ ಕೋಲು ತಿರುಗಾಟ. ಹೂವಿನ ಕೋಲು ತಿರುಗಾಟದಲ್ಲಿ ಅರ್ಥವನ್ನೆಲ್ಲ ಸಮರ್ಪಕವಾಗಿ ಒಪ್ಪಿಸಿದ್ರಿ? ಹೌದು. 2 ವರ್ಷ ತಿರುಗಾಟ ಆಯ್ತು. ಹೌದು. ನಂತರ ಆವಾಗ ನಾನು ಅವರು ಬರೆದುಕೊಟ್ಟ ಅರ್ಥ ಹೇಳುವುದು, ಶ್ರುತಜ್ಞಾನ, ಇದನ್ನೆಲ್ಲ ನೋಡಿ ಯಕ್ಷಗಾನದ ಭವಿಷ್ಯತ್ತು ಇವನಿಗೆ ಉಂಟು ಅನ್ನುವುದನ್ನು ತಿಳಿದು ನೀನು ಯಕ್ಷಗಾನಕ್ಕೆ ಬರ್ತೀಯಾ ಅಂತ ಕೇಳಿದ್ರು. ನಿಮ್ಮನ್ನ ಕೇಳಿದ್ರು? ಹೌದು. ನಾನು ಒಪ್ಪಿದೆ. ನನ್ನ ತಾಯಿಯಲ್ಲಿ ಕೇಳಿದಾಗ ಬೇಡ, ಯಕ್ಷಗಾನದಲ್ಲಿ ಸಂಬಳ ಸಿಗುವುದಿಲ್ಲ, ಹೋಟೆಲ್ ಕೆಲಸ ಮಾಡಿದ್ರೆ ಏನಾದ್ರೂ ಸಣ್ಣ ರೂಪದ ಪ್ರಯೋಜನ ಸಿಗ್ತದೆ ಅಂತ ಹೇಳಿದ್ರು. ಆದ್ರೂ ಕೇಳಿದ್ರೆ ನಾನು ಯಕ್ಷಗಾನಕ್ಕೆ ಹೋದೆ. ತಾವಾಗ ಯಕ್ಷಗಾನ ಇನ್ನೇನು ಹೂವಿನ ಕೋಲಿನಲ್ಲಿ ಅರ್ಥ ಹೇಳುವಂತದ್ದು ನಿಮ್ಗೆ ಕರಗತವಾಗಿತ್ತು? ಹೌದು. ಆಗ ಯಕ್ಷಗಾನಕ್ಕೆ ಹೋಗುವಾಗ ಹೆಜ್ಜೆ ಗಿಜ್ಜೆಯನ್ನೆಲ್ಲ ಕಲ್ತಿದ್ರ? ಕಲೀಲಿಲ್ಲ. ಆ ಪ್ರಥಮ ವರ್ಷ ನಾನು ಮೇಳಕ್ಕೆ ಸೇರಿ. ಯಾವ ಮೇಳಕ್ಕೆ ಸೇರಿ? ಮಾವಿನಕಟ್ಟೆ ಮೇಳ. ಬ್ರಹ್ಮಲಿಂಗನ ಸನ್ನಿಧಿಯಲ್ಲಿ ಗೆಜ್ಜೆ ಕಟ್ಟಿದ್ದು. ಆ 1 ವರ್ಷದ ತಿರುಗಾಟ ಮುಗಿಸಿದ ಮೇಲೆ ನನಗೆ ಹೆಜ್ಜೆ ಕಲಿಬೇಕು, ಅರ್ಥ ತಿಳಿಬೇಕು ಅನ್ನೋ ಆಸಕ್ತಿ ಮೂಡಿತು. ಆವಾಗ ನನ್ನ ಗುರುಗಳಾದ ರಾಮ ಬೆಳೆಗಾರರೇ ಹೆರಂಜಾನ ವೆಂಕಟರಮಣ ಗಾಣಿಗರು ಅವರಲ್ಲಿ ಹೆಜ್ಜೆ ಕಲಿಸುವುದಕ್ಕೆ ಕರೆದುಕೊಂಡು ಹೋದ್ರು. ನಿನಗೆ ಗುರುದಕ್ಷಿಣೆ ಅಂತ ಕೊಡುವ ಯೋಗ್ಯತೆ ನಿನಗಿಲ್ಲ, ನಿನ್ನ ಮಗನಂತಲೇ ಈತನನ್ನ ರಕ್ಷಣೆ ಮಾಡಬೇಕು, ವಿದ್ಯೆ ಹೇಳಿಕೊಡ್ಬೇಕಂತ ಹೇಳಿದಾಗ ಆಯ್ತು ಅಂತ ಒಪ್ಪಿ ವೆಂಕಟರಮಣ ಗಾಣಿಗರಲ್ಲಿ ನಾನು ವಿದ್ಯಾರ್ಜನೆ ಮಾಡಿದೆ. ಎಷ್ಟು ವರ್ಷಗಳು ಕಲಿತೀರ ಅಲ್ಲಿ? ಅಲ್ಲಿ ಹೆಜ್ಜೆಲ್ಲ ಅಲ್ಲಿ 1.5 ತಿಂಗಳು. 1.5 ತಿಂಗಳು. 1.5 ತಿಂಗಳು. 1.5 ತಿಂಗಳು. ಮತ್ತು ನನಗೆ ಚಂಡೆ ಮೊದಲೇ ಇದನ್ನೆಲ್ಲ ಕಲಿಸಬೇಕೆನ್ನುವ ಆಸಕ್ತಿ ಇದ್ದಿತ್ತು. ಅವರಿಗೆ ಬೆಂಗಳೂರಿನ ಆಟದ ಕರೆ ಬಂತು, ಹೋದ್ರು. ತಾವು 1.5 ತಿಂಗಳ ತನಕ ಹೆಜ್ಜೆಯನ್ನ ಕಲ್ತ್ಕೊಂಡ್ರಿ? ಹೌದೌದು. ನಂತರ ಅಲ್ಲಿಂದ ಬಂದವರು? ಅಲ್ಲಿಂದ ಬಂದವ ಮೂರು ತಿರುಗಾಟ ಮಾನಗಟ್ಟಿ ಮೇಳದಲ್ಲಿ. ಅಲ್ಲಿ ಘಟಾನುಘಟಿ ವೇಷಧಾರಿಗಳು ನನ್ನ ಜೊತೆಯಲ್ಲಿದ್ರು. ಉಡುಪಿ ಬಸವನಾಯ್ಕರು, ಬೀರಭದ್ರ ನಾಯ್ಕರು, ಶ್ರೀನಿವಾಸ ನಾಯ್ಕರು, ಮೊಳಳ್ಳಿ ಹಿರಿಯ ನಾಯ್ಕರು, ಆರಾಟಿ ಮಂಜು ನಾಯ್ಕರು, ಮತ್ತೆ ವನಸೆ ನಾರಾಯಣ ಗಾಣಿಗರು. ಇಂತಹ ಸಮರ್ಥ ಯಕ್ಷಗಾನ ಕಲಾವಿದರ ಒಡನಾಟ ಬಲದಿಂದ ದಿನದಿಂದ ದಿನಕ್ಕೆ ಒಂದೊಂದೇ ಮೆಟ್ಟಿಲನ್ನು ಏರುವುದಕ್ಕೆ ಅವಕಾಶ ಸಿಕ್ಕಿದೆ. ಫಸ್ಟ್ ಮೊದಲ ವರ್ಷ ಹೋದಾಗ ತಾವು ಬಾಲಗೋಪಾಲ ವೇಷವನ್ನು? ಬಾಲಗೋಪಾಲ. 2ನೇ ವರ್ಷ ಹೆಜ್ಜೆ ಕಲಿತು ಹೋದ ನಂತರವೂ ಬಾಲಗೋಪಾಲದಿಂದ ಪ್ರಾರಂಭಿಸಿ? ಬಾಲಗೋಪಾಲ ಮತ್ತೆ ಉಡ್ಡಲ ವೇಷ, ಮತ್ತು 4 ವರ್ಷದ ನಂತರ ಪುಂಡವೇಶ ಮಾಡ್ಲಿಕ್ಕೂ ಆರಂಭ ಮಾಡಿದ್ದೇನೆ. ಅಲ್ಲಿ ನೀವು ತಮ್ಮ ಕಲಾ ಜೀವನವನ್ನು ಪ್ರಾರಂಭಿಸ್ತೀರಿ. ಹೌದು. ಪ್ರಾರಂಭಿಸಿದ ಆ ಮಾರಣಕಟ್ಟೆಯ ಮೇಳದಲ್ಲಿ ಸುದೀರ್ಘ ಎಷ್ಟು ವರ್ಷಗಳ ಸೇವೆ ಮಾಡ್ತೀರಿ? ಮಾರಣಕಟ್ಟೆ ಮೇಳದಲ್ಲಿ 7 ವರ್ಷ ಸೇವೆ ಮಾಡಿದ್ದೇನೆ. 7 ವರ್ಷಗಳ ಸೇವೆಯನ್ನು ಮಾಡ್ತೀರಿ. ಆ 7 ವರ್ಷದ ಸೇವೆ ತಮಗೆ ತುಂಬಾ ಅನುಭವವನ್ನು ಕೊಡ್ತದೆ. ಹೌದು. ಆಗ ಕಲಿಯುವುದಕ್ಕಾಗಿ ಕಲಿಕಾ ಕೇಂದ್ರಗಳು ಏನಾದ್ರೂ ಇದ್ವಾ? ಏನಿಲ್ಲ. ಅವರವರು ಒಳ್ಳೆ ಹೆಜ್ಜೆಗಾರರಲ್ಲಿದ್ದಾರೆ ಅಂತ ಅವ್ರ ಮನೆಗೆ ಹೋಗಿ ಕಲಿಬೇಕು. ಇಲ್ಲವಾದ್ರೆ ಈ ಮೇಳದಲ್ಲಿರುವಂತಹ ಹಿರಿಯ ಕಲಾವಿದರು ಬಿಡಾರದಲ್ಲಿ ಅವರು ಸೇವೆ ಮಾಡಿದ್ರೆ ಅರ್ಥ ಹೇಳಿಕೊಡುವುದು, ಹೆಜ್ಜೆ ಹೇಳಿಕೊಡುವುದು, ಇದನ್ನೇ ಮುಂದುವರಿಸ್ತಾ ಇದ್ರು. ಅವರಿಂದಾಗಿ ಕಲಿತುಂಟು. ಗುರುಗಳನ್ನ ಒಂದು ಸೇವೆ ಮಾಡುವುದ್ರ ಮೂಲಕ ಅವರಿಂದ ಕಲಿತೀವಿ. 7 ವರ್ಷದ ಸೇವೆ ಅಲ್ಲಿ ತಮ್ಮದಾಗ್ತದೆ. ತಾವಲ್ಲಿ ನುರಿತ ಕಲಾವಿದರಿಂದ ಮುಂದೆ ಹೋಗ್ತೀರಿ. 7 ವರ್ಷದ ನಂತರ ಯಾವ ಮೇಳಕ್ಕೆ ಸಾಕ್ತೀರಿ? 7 ವರ್ಷದ ನಂತರ ಸಾಲಿಗ್ರಾಮಕ್ಕೆ ಹೋಗುವ ಕಾರಣ ಏನೆಂದ್ರೆ, ಆ 7ನೇ ವರ್ಷ ತಿರುಗಾಟದಲ್ಲಿ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಬೊಬ್ಬರಾನ ಕಾಡಿಗೆ ಪ್ರಸಂಗ ಇಟ್ಟಿದ್ರು. ಜೋಡಾಟ. ಯಾವ ಮೇಳಕ್ಕ? ಆ ಅಮೃತೇಶ್ವರಿ ಮತ್ತು ಮಾರಣಗಟ್ಟೆ. ಆವಾಗ ನನಗೆ ನನ್ನ ಎದುರು ಬಂದವರು ಯಾರು? ಹಳ್ಳಾಡಿ ಮಂಜೇಶ್ ನನ್ನಿಂದ
ತುಂಬಾ ವಯಸ್ಸಾದವರು. ಹಾ. ಆದ್ರೆ ಮಾನಕಟ್ಟೆ ಕ್ಷೇತ್ರದವರೆಲ್ಲ ಸೇರಿ ಹಾ. ಒಬ್ಬರು ಬೆಲ್ತೂರು ರಮೇಶನೇ ಮಾಡ್ಬೇಕಂತ. ಬೆಳ್ತೂರು ರಮೇಶನ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಆಗ ತಮಗೆ ವಯಸ್ಸೆಷ್ಟು? ಆವಾಗ ವಯಸ್ಸು ಸಾಮಾನ್ಯ 18 ಆಗಿದೆ. 18 ವರ್ಷ ಹೌದು. ವಯಸ್ಸು. ಅತಿ ಚಿಕ್ಕ ಪ್ರಾಯದಲ್ಲೇ ತಮಗೆ ಜೋಡಾಟಕ್ಕೆ ಒಂದು ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದೆ. ಆ ಅನುಭವವನ್ನ ಹಂಚಿಕೊಳ್ಳಿ. ಆವಾಗ ನಾನು ವೇಷ ಮಾಡಿದೆ. ಹಾ. ಬೊಬ್ರು ಅನ್ನೋ ನಿಲುವು, ಅರ್ಥಗಾರಿಕೆ, ಯಾವ ಸ್ಥಳದಲ್ಲಿ ನಿಲ್ಬೇಕನ್ನೋ ಸರಿಯಾದ ಅನುಭವ ನನಗಿಲ್ಲ. ಪರಿಪಕ್ವವಾದ ಅನುಭವ ಇಲ್ಲ. ಕೆಲಸ ಮಾಡಿದ್ದೇನೆ. ಹಾ. ಆವಾಗ ಸೋಮನಾಥ ಹೆಗ್ಡೆಯವರು, ಎಂ ಹೆಗ್ಡೆಯವರು, ಮಂಜೂರ್ ಪಟೇಲ್ರು, ದಿನೇಶ್ ಹೆಗ್ಡೆ ಡಾಕ್ಟ್ರು, ನಾಗೂರ್ ಡಾಕ್ಟ್ರು ಇವರೆಲ್ಲ ಸೇರಿ ಆ ಹುಡುಗ ಯಾರು ಬೆಲ್ತೂರು ಅವನಿಗೆ, ಆ ಹುಡುಗ ನನಗೆ ಬೇಕು, ಹೇಗಾದ್ರೂ ಮಾಡಿ ಎಂ ಹೆಗ್ಡೆಯರ ನಮ್ಮ ಮೇಳಕ್ಕೆ ಸೇರ್ಪಡೆ ಮಾಡ್ಬೇಕು ಅಂತ ಹೇಳಿದ್ರು. ಆವಾಗ ಅವರೆಲ್ಲರೂ ಕೂಡಿ ನನ್ನನ್ನ ಸಾಲಿಗ್ರಾಮ ಕರೆದುಕೊಂಡು ಹೋದ್ರು. ಮಾಲಿನಕಟ್ಟೆ ಮೇಳದಿಂದ ಸಾಲಿಗ್ರಾಮಕ್ಕೆ. ಹೌದು. ಅಲ್ಲಿಂದ ಸಂಬಳ ಏರಿಕೆಗೊಂಡು ಮಾರ್ಗ ಸಿಕ್ತು. ಅಲ್ಲಿಯ ತನಕ ಸೇವೆ, ಊಟದ ಬಾಪ್ತೆ, ಜೀವನ ಪ್ರಯೋಜನ ಇಲ್ಲ. ಕಲಿಕೆ ಆಯ್ತು. ಕಲಿಕೆ ಆಯ್ತು. ಬೆಲ್ತೂರು ರಮೇಶರು ಒಂದು ಕಲಾವಿದರಾಗಿ ಬೆಳೆಯುವುದಕ್ಕೆ ಒಂದು ಅವಕಾಶ ಸಿಕ್ತು. ಆದ್ರೆ ಆ ಕಲಿಕೆ ಮಾತ್ರ ನಮ್ಮ ಆರ್ಥಿಕ ಸ್ಥಿತಿ ಬಹಳ ಕಷ್ಟ ಇತ್ತು. ಹಾಗೆ ಸಾಲಿಗ್ರಾಮ ಮೇಳಕ್ಕೆ ಬರ್ತೀರಿ. ಸಾಲಿಗ್ರಾಮ ಮೇಳಕ್ಕೆ ಬಂದಾಗ ತಮ್ಗೆ ಯಾರನ್ನ ಸಾಲಿಗ್ರಾಮ ಮೇಳದಲ್ಲಿ ಎಷ್ಟು ವರ್ಷಗಳ ಸೇವೆ ಮಾಡ್ತೀರಿ? 10 ವರ್ಷ. ಸಾಲಿಗ್ರಾಮ ಮೇಳ ಆಗಲೇ ಟೆಂಟ್ ಆಗಿತ್ತು. ಸೋಮನಾಥ ಹೆಗ್ಡೆಯವರ ಯಜಮಾನಿಕೆ. ಆವಾಗ ಅಲ್ಲಿ ಇರುವ ಕಲಾವಿದರು ಗಣ್ಯ ವ್ಯಕ್ತಿಗಳೇ. ಶಂಕರನಾರಾಯಣ ಸ್ವಾಮಿಗಳು, ಮಾಮಲ ಹೆಗ್ಡೆ, ಗಜಾನನ ಹೆಗ್ಡೆ, ಶಂಭು ಹೆಗ್ಡೆ, ಮತ್ತೆ ನಿಬೂರ್ ಭಾಗವತರು, ಇದು ಸಿರಿಯಾರ ಮಂಜುನಾಯಕರು, ಅರಾಟ ಮಂಜುನಾಥರು, ಹೀಗೆ ಗಣ್ಯ ವ್ಯಕ್ತಿಗಳೇ ಅಲ್ಲಿ ಸಿಕ್ಕಿದ್ರು. ನಿಮ್ಗೆ 7ನೇ ವರ್ಷ ಸೇವೆ ಮಾಡಿದ ನಂತರ ಸಾಲಿಗ್ರಾಮ ಮೇಳಕ್ಕೆ ಹೋದಾಗ ಸಾಮಾಜಿಕ ಪ್ರಸಂಗಗಳು, ಇಷ್ಟರ ತನಕ ನಿಮ್ಗೆ ಪೌರಾಣಿಕ ಇತ್ತು. ಸಾಮಾಜಿಕ ಪ್ರಸಂಗ ಹೋದಾಗ ತಮ್ಗೆ ಯಾವ ಪ್ರಸಂಗ ಸಿಕ್ತು? ಆವಾಗ ಅಮಾತ್ಯ ನಂದಿನಿ. ಹೌದೌದು. ತಮ್ಗೆ ಯಾವ ಸಾಲಿನ ಒಂದು ವೇಷ ಸಿಕ್ತು? ಆವಾಗ ಒಂದು ಕೆಲಸ ತುಂಬಾ ಉಂಟು. ಕೈರಾತನ ವೇಷ ಅದು ಮಾಡ್ಬೇಕಾಯ್ತು. ಕಡೆಗೆ ಒಂದು ರಶಿ ವೇಷ. ಗೋವಿಂದಪ್ಪಣ್ಣ ಇಲ್ಲದೆ ಇದ್ದಾಗ ಆ ರಶಿ ವೇಷವೂ ಮಾಡ್ತಾ ಇದ್ದೆ. ಅಲ್ಲಿ ಮತ್ತೆ ಪುಂಡವೇಷಗಳೆಲ್ಲ ಕೆಲವು ಜ್ವಾಲೆ ಈ ಪ್ರಸಂಗ ಎಲ್ಲ ಆಗ್ತಾ ಇತ್ತು. ಹೆಚ್ಚಿನದ್ದಾಗಿ ಚತುರ್ಜನ್ಮ ಮೋಕ್ಷ ಆಗ್ತಾ ಇತ್ತು. ಅದರಲ್ಲಿ ಅಭಿಮನ್ಯು, ಕೆಲವು ದಿವಸ ಬಭುವಾನ, ಗೊತ್ತಾಯ್ತಾ, ಪೌರಾಣಿಕ ಪ್ರಸಂಗ ಆಗ್ತಾ ಇತ್ತು. ಮಾಮಲಗಡೆಯವರೆಲ್ಲ ಇರುವಾಗ ಭೀಷ್ಮ ಈ 3 ಭೀಷ್ಮ ಆಗ್ತಾ ಇತ್ತು. ಆವಾಗ ಭೀಷ್ಮ ಬರುವುದು ಕೃಷ್ಣ, ಬೇರೆ ಬೇರೆ ಸಣ್ಣ ಪುಟ್ಟ ವೇಷಗಳನ್ನು ಮಾಡ್ತಾ ಇದ್ದೆ. 10 ವರ್ಷದ ಸೇವೆ ನಡೀತದೆ. ಅಲ್ಲಿಂದ ನಂತರ ಮುಂದೆ ಎಲ್ಲಿ ಬರ್ತೀರಿ? ಅಲ್ಲಿ ಆವಾಗ್ಲೂ ನಾನು ಸಾಲಿಗ್ರಾಮ ಬಿಡುವುದಿಲ್ಲ ಇತ್ತು. ನನಗೆ ಇದು ಡಾಕ್ಟರ್ ಶಿವರಾಮ ಕಾರಂತರ ಕರೆ ಬಂತು, ಮೂಕ ನೃತ್ಯ ನೀವು ಬರ್ಬೇಕಂತ ಹೇಳಿ. ಒಂದು ದಿವಸದ ಮಟ್ಟಿಗೆ ಹೋದೆ. ಹೋದ್ರಕೊಂಡು ಸೋಮನಾಥ ಹೆಗ್ಡೆ ಹೇಳಿದ್ರು, ನಿಮ್ಗೆ ಏನ್ ಸಂಬಳ ಬೇಕಿದ್ರು ನಾನು ಕೊಡ್ತೇನೆ, ನೀನು ಹೋಗ್ಬಾರ್ದು ಮೂಕ ನೃತ್ಯಕ್ಕೆ, ಅದು 3 ವರ್ಷ ನಿಲ್ಬೇಕಾಗ್ತದೆ, ಅಂದ್ರೆ ಧರ್ಮ ಸಂಬಳ ಸಿಗ್ತದೆ ಆವಾಗ, ಹೋಗುದು ಬೇಡ ಅಂತ ಹೇಳಿದ್ರು. ನಿಂತೆ. ಅದ್ರ 3 ವರ್ಷನೇ ಡಾಕ್ಟರ್ ಎಷ್ಟೊಂದು ಮಾರ್ತಾ ಅಮೆರಿಕದವರು ಇಲ್ಲಿಗೆ ಬಂದು ಹಿರಿಯಡಿಕ ಮೊದಲಿಗಾರರಲ್ಲಿ ಹೆಜ್ಜೆ ಕಲ್ತು, ಮೊದ್ಲು ಕಲ್ತು, ವೇಷ ಮಾಡುವುದು ಕಲ್ತು, ಕನ್ನಡ ಕಲ್ತು, ಅವರು ಅಮೆರಿಕ ಕರೆದುಕೊಂಡು ಹೋಗ್ಬೇಕಂತ ಕಲಾವಿದರನ್ನೆಲ್ಲ ಆಯ್ಕೆ ಮಾಡಿದ್ರು. ಅವರೊಂದಿಗೆ ನಾನು ಸಿಕ್ಕಿದ್ದೇನೆ. 79ರಲ್ಲಿ ಅಮೆರಿಕ ಹೋದೆ. ಅಲ್ಲಿಂದನೇ? ಹೌದು. ಆಗ ಸಾಲಿಗ್ರಾಮ ಮೇಳದಲ್ಲಿ ಪ್ರಸ್ತುತ ಇದ್ರಿ ನೀವು? ಹೌದೌದು. ಅಲ್ಲಿಂದ ಇರ್ತಾನೆ ವಿದೇಶ ಪ್ರಯಾಣಕ್ಕೊಂದು ವಿದೇಶ ಪ್ರಯಾಣ. ಅಲ್ಲಿ ಹೋಗಿ ಬಂದ್ರಿ? ಅಲ್ಲಿ 2 ತಿಂಗಳು ಇದ್ದಿದ್ದೇವೆ ನಾವು ಅಮೆರಿಕದಲ್ಲಿ. ಅಮೆರಿಕ ಕೆನಡಾ 2 ತಿಂಗಳು ಇದ್ದಿದ್ದೇವೆ. ಅದೇ ಮುಗಿಸಿ ಬಂದು ಪುನಃ ಮುಂದರ್ತಿ ಮೇಳಕ್ಕೆ ಹೋದೆ. ಸಾಲಿಗ್ರಾಮ ಮೇಳದಲ್ಲಿ ಸೇವೆ ಮುಗಿಸಿ ನಂತರ ಮುಂದರ್ತಿ ಮೇಳ. ಯಾಕಂದ್ರೆ ಸೋಮನಾಥ ಹೆಗ್ಡೆ ನನ್ನ ಮಾತನ್ನ ಮಿಕ್ಕಿ ಅಮೆರಿಕ ಹೋದ್ನಲ್ಲ, ಒಂದು ಸಣ್ಣ ಬೇಸರ ಉಂಟು, ತೋರಿಸಿಕೊಳ್ಳಿಲ್ಲ, ದೊಡ್ಡ ವಿಚಾರ. ಅಲ್ಲಿ ಆವಾಗ ಮುಂದರ್ತಿ ಮೇಳದಲ್ಲಿ ಭೋಜ ಹೆಗ್ಡೆಯವರ ಯಜಮಾನಿಕೆ. ಭೋಜ ಹೆಗ್ಡೆ ಕೇಳಿದ್ರಲ್ಲ, ಅವರ ಯಜಮಾನಿಕೆ. ತಾವು ಅಲ್ಲಿ ಮತ್ತೆ ವೇಷಧಾರಿಯಾಗಿ ಸೇರ್ತೀರಿ. ಅಲ್ಲಿ ಮಂದರ್ತಿ ಮೇಳದಲ್ಲಿ ಎಷ್ಟು ವರ್ಷ ಸೇವೆ? 2 ವರ್ಷ. ಅಲ್ಲಿ 2 ವರ್ಷಗಳ ಸೇವೆ. ಅಲ್ಲಿಂದ ಪುನರಪಿ ಸೌಕೂರು ಮೇಳ ಸ್ಟಾರ್ಟ್ ಆಯ್ತು ನಾರಾಯಣ ಶೆಟ್ಟಿ ಯಜಮಾನಿಕೆಯಲ್ಲಿ. ಆಗ ತಾನೇ ಹೊಸದಾಗಿ ಪ್ರಾರಂಭ ಆದಷ್ಟೇ. ಹೌದೌದು. ಸೌಕೂರು ಮೇಳದಲ್ಲಿ ಮೊದಲು ಹಿರಿನಾಯಕರು ನಾನು ಸೌಕೂರು ಮೇಳಕ್ಕೆ ಸೌಕೂರು ಮೇಳದಲ್ಲಿ ಆ ಮೊದಲ 2 ವರ್ಷ 3 ವರ್ಷ ತಿರುಗಾಟ ಮಾಡಿದ್ದೇನೆ. 3 ವರ್ಷ ಅಲ್ಲಿ ಮಂದರ್ತಿ ಮೇಳದಿಂದ ಬಂದ ಮೇಲೆ 3 ವರ್ಷ ಸೌಕೂರಿನಲ್ಲಿ. ಅಲ್ಲಿಯ ತಿರುಗಾಟದ ನಂತರ ಮುಂದೆ ಎಲ್ಲಿ ಪ್ರಯಾಣ ಮಾಡಿಸ್ತೀವಿ? ಮುಂದೆ
ಆ ಮಡಮಕ್ಕಿ ಮೇಳ, ಹಾ ಮಡಮಕ್ಕಿ ಮೇಳದಲ್ಲಿ ಹಾ 3 ವರ್ಷ ತಿರುಗಾಟ ಮಾಡಿದ್ದೇನೆ. ಮಡಮಕ್ಕಿ ಮೇಳದಲ್ಲಿ 3 ವರ್ಷ ತಿರುಗಾಟ ಆಗ್ತದೆ. ಹೌದು. ಅಲ್ಲಿಂದ ಹಾಲಾಡಿ ಹಾಲಾಡಿ ಮೇಳಕ್ಕೆ. ಹೌದು. ಅಲ್ಲಿಯೂ ಕೂಡ ಎಷ್ಟು ವರ್ಷ? 8 ವರ್ಷ. ಅಲ್ಲಿ 8 ವರ್ಷಗಳ ಸೇವೆ ಮಾಡ್ತೇವೆ. 8 ವರ್ಷ ತಿರುಗಾಟ. ತರುವಾಯಲ್ಲಿ ಬರ್ತೀರಿ. ತರುವಾಯ ಶನೀಶ್ವರ ಮೇಳ, ಚೋನಮನೆ ಅಜ್ಜಿ ಚೋನಮನೆ. ಹಾ, ಅಲ್ಲಿ ಎಷ್ಟು ವರ್ಷಗಳ ಸೇವೆ? 7 ವರ್ಷ ತಿರುಗಾಟ. ಅಲ್ಲಿ 7 ವರ್ಷಗಳ ಸೇವೆಯನ್ನು ನಡೆಸ್ತೀವಿ. ಹಾ ಹಾ. ಅಲ್ಲಿಂದ ಬುಗ್ವಾಡಿ ಮೇಳದ ಯಜಮಾನಿಕೆ, ಹಾ, ಅಂದ್ರೆ ಸಂಘದವರೆಲ್ಲ ಕೂಡಿ ಬೇಲ್ತೂರು ರಮೇಶ ಮೇಳ ನಡೆಸುವುದಾದ್ರೆ ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ, ಒಂದು ಅವಕಾಶ ಕೊಡಬೇಕು, ನಾವು ನಿಮಗೆ ಬೆನ್ನೆಲುಬಾಗಿ ಇದ್ದೇವೆ, ಎಲ್ಲರೂ ಸಹಾಯ ಮಾಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಒಪ್ಪಿಗೆ ಕೊಟ್ಟು ಬುಗ್ವಾಡಿ ಮೇಳದ 1 ವರ್ಷದ ಸಂಘದಿಂದ ಹೊರಟದ ಮೇಳದ ಪ್ರತಿನಿಧಿಯಾದೆ. ಮತ್ತೊಂದು ವರ್ಷ ಮೇಳದ ಯಜಮಾನಿಕೆ ಮಾಡಿದ್ದೇವೆ. ಪ್ರತಿನಿಧಿ ಆದವರು ವೇಷ ಮಾಡ್ತಾ ಇದ್ರಿ. ಕೆಲವು ಕಡೆ ಬಿಡುವುದಿಲ್ಲ, ನೋಡುದು ತಿರುಗಾಟ ಇದ್ರು ಬಿಡುವುದಿಲ್ಲ. ಖಂಡಿತ. ಅಲ್ಲಿ 2 ವರ್ಷಗಳ ಸೇವೆ ಆಯ್ತು. ಹೌದು. ಬಗ್ವಾಡಿ ಮೇಳದ ನಂತರ ಬುಗ್ವಾಡಿ ಮೇಳ ಆದ ಮಾಡಿದ ಮೇಲೆ ಗೋಪಾಲ ಮೂರ್ತಿ ಎನ್ನುವರು ಹೆಬ್ಬೈಲವರು ಬುಗ್ವಾಡಿ ಮೇಳವನ್ನು ವಹಿಸ್ಕೊಂಡ್ರು. ಬೆಲ್ತೂರವರು ನೀವು ಅಗತ್ಯ ನನಗೆ ಬೇಕೇ ಬೇಕು, ನೀವು ಇದ್ರ ಮಾತ್ರ ಮೇಳ ಮಾಡ್ತೇನೆ ಅಂತ ಹೇಳಿದ್ರು. ಅವ್ರ ಜೊತೆಲೂ 6 ವರ್ಷ ತಿರುಗಾಟ ಮಾಡಿದೆ. ಬಗ್ವಾಡಿ ಮೇಳದಲ್ಲಿ ಮುಂದುವರಿಸಿದ್ರು. ತಾವು ಪ್ರತಿನಿಧಿಯಾಗಿ ಮತ್ತು ತಾವು ಯಜಮಾನಿಕೆಯಲ್ಲಿ 2 ವರ್ಷ, ನಂತರ ಮತ್ತೆ 6 ವರ್ಷ ಮುಂದೆ. ನೀವು ಇಲ್ಲದಿದ್ರೆ ಒಂದು ಆಟ ಹುಡ್ಕೊಳ್ಳಿಕ್ಕೂ ನನಗೆ ಆಗುದಿಲ್ಲ, ತಾವು ಈಗಾಗಲೇ ಮಾಡಿದಂತ ವ್ಯವಸ್ಥೆಗಳಲ್ಲೇ ಮುಂದುವರಿಸುವ ಅನ್ನುವಂತ ನಿಟ್ಟಿನಲ್ಲಿ ನೀವು ಬೇಕೇ ಬೇಕು ಅಂತ ಹೇಳಿದ್ರು. ಆಯ್ತು, ಒಂದು ಸ್ನೇಹ ಭಾವನೆಯಿಂದ ಬರ್ತೇನೆ ಅಂತ ಹೇಳಿದೆ. ತಿರುಗಾಟ ಮಾಡಿದ್ವಿ. ಅಲ್ಲಿಯ ತಿರುಗಾಟದ ನಂತರ ಮುಂದೆ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ, ಅಲ್ಲಿ ಎಷ್ಟು ವರ್ಷಗಳ ಸೇವೆ? ಅಲ್ಲಿ 3 ವರ್ಷ. ಅಲ್ಲಿ 3 ವರ್ಷಗಳ ಸೇವೆಯನ್ನು ಮುಗಿಸ್ತೀರ. ತದನಂತರ ಮೇಳವೇ ಬೇಡ, ಇನ್ನು ಸ್ವಲ್ಪ ಕಾಲ್ಗಂಟು ನೋವು ಬರುತ್ತಂತ ಹೇಳಿ ಮನೆಯಲ್ಲಿ ಕುಳಿತಾಗ ಕಿಶನ್ ನೈಡರ್ ಫೋನ್ ಮಾಡಿದ್ರು. ರಮೇಶ, ತಂದೆ ಕಾಲದ ಕಲಾವಿದ ನೀನು, ಆದ್ರಿಂದ ಒಂದು 4 ವರ್ಷ ನನ್ನ ಮೇಳದಲ್ಲಿ ನಿಲ್ಲೇಬೇಕು ಅಂತ ಹಠ ಮಾಡಿದ್ರು. ಇಲ್ಲ, ನನ್ಗೆ ಸ್ವಲ್ಪ ಕಾಲ್ಗಂಟು ನೋವು ಇದ್ದ ನಡಿ, ನಮ್ಗೆ ಇದು ಬೈಕ್ ಬಿಡ್ಲಿಕ್ಕೂ ಗೊತ್ತಿಲ್ಲ, ನನ್ಗೆ ನಡ್ಕೊಂಡು ಹೋಗುದು ಬರುದು ಇದೆಲ್ಲ ಕಷ್ಟ ಆಗ್ತದೆ, ಬಸ್ ಹತ್ತು, ನಾನು ಬರುವುದಿಲ್ಲ ಅಂತ ಹೇಳಿದ್ರು. ಇಲ್ಲ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಕಂಪ್ಲೀಟ್ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು. ಅಲ್ಲ, 2 ವರ್ಷ ತಿರುಗಾಟದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಸೌಕೂರಲ್ಲಿ ಇದ್ದೆ. ಸೌಕೂರ್ ಮಾಡಿ ಬಂದ್ರಿ. ಅವರು 4 ವರ್ಷ ಹೇಳಿದ್ರು, ನೀವು 2 ವರ್ಷ ಸೇವೆಯನ್ನು ಮಾಡಿದ್ರಿ. ಮತ್ತು ಬೇಕಂತ ಹೇಳಿದ್ರು. ಬೇಕಂದ್ರೆ ಕೆಲವು ಸಾರಿ ನಾನು ರಂಗಸ್ಥಳಕ್ಕೆ ಹೋದಾಗ ಕೆಲಸ ಮಾಡುವುದನ್ನ ನಿಲ್ಲಿಸುವುದಿಲ್ಲ, ನನ್ಗೆ ಎಷ್ಟೇ ಸುಸ್ತಿದ್ರು. ಹೋದ ಮೇಲೆ ಅದೆಲ್ಲ ಮರೆತು ಹೋಯ್ತು. ಹೌದು. ಆದ್ರಿಂದ ಮತ್ತೆ ಏನಾದ್ರೂ ಎಫೆಕ್ಟ್ ಆದ್ರೂ ತೊಂದರೆ ಉಂಟು. ಆದ್ರಿಂದ ಸುಮ್ಮನೆ ನನ್ನ ಮೊದಲೇ ಬಡತನದ ಜೀವನ, ಅದರಲ್ಲಿ ಈ ಕಷ್ಟ ಮಕ್ಕಳಿಗೆ ಕೊಡುವುದಿಲ್ಲ, ನಾನು ನಾನು ಬರುವುದಿಲ್ಲ ಅಂತ ಹೇಳಿದೆ. ಅಲ್ಲಿ ಅದ್ರ ನಂತರ ಮತ್ತೆ ಮುಂದೆ ಯಕ್ಷಗಾನ ಮಾಡಿ ಪ್ರಯಾಣಕ್ಕೆ ಹೋದ್ರ? ಇಲ್ಲ. ಅಲ್ಲಿಯೇ ನಿವೃತ್ತ ಜೀವನವನ್ನು ನಿವೃತ್ತ. ಸೊ ಅಲ್ಲಿಗೆ 56 ವರ್ಷಗಳ ಸೇವೆ ಆಯ್ತು. ಹೌದು, 56 ವರ್ಷಗಳ. ಬೇಲ್ತೂರು ರಮೇಶ್ವರ್ ಅವರೇ, ಈ ಎಲ್ಲ ಮೇಳಗಳಲ್ಲಿ ತಮ್ಮ ಸೇವೆಯನ್ನ ಮಾಡ್ತೀರಿ. ಮಾರಣಕಟ್ಟೆಯಲ್ಲಿ 7 ವರ್ಷದ ನಂತರ ಇಲ್ಲಿ ಸಾಲಿಗ್ರಾಮದಿಂದ ಮೇಲ್ಕೊಂಡು ತಾವು ಪುಂಡು ವೇಷದ ಸಾಲಿನ ವೇಷಗಳನ್ನು ಮಾಡ್ತಾ ಬರ್ತಾರೆ. ತಾವು ಜೋಡಾಟದಲ್ಲಿ ಹೆಸರನ್ನು ಗಳಿಸಿರುವಂತಹ ಪುಂಡು ವೇಷಗಳನ್ನು ಸ್ಮರಿಸಿಕೊಳ್ಬಹುದಾ? ಇವತ್ತಿಗೂ ಹೆಚ್ಚಿನವರು ನನ್ನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಬೇಲ್ತೂರು ರಮೇಶನ ಅಭಿಮನ್ಯು, ಬೇಲ್ತೂರು ರಮೇಶನ ಸುಧನ್ವ, ಬೇಲ್ತೂರು ರಮೇಶನ ಬಬ್ರುವಾಹನ, ಕೃಷ್ಣ. ನಾನೇನು ರಂಗದಲ್ಲಿ ಮಾಡಿದ್ದೇನೆ ಅನ್ನೋ ಗೊತ್ತಿಲ್ಲ. ನನ್ನ ಅಭಿಮಾನಿಗಳು ನನ್ನ ಎದುರುಗಡೆಯಲ್ಲಿ ಅದೆಷ್ಟೋ ವರ್ಷಗಳ ಹಿಂದೆ ನಾವು ನೋಡಿದ್ದೇವೆ ಅನ್ನುವ ಆ ಪ್ರೀತಿಯನ್ನ ಇಂದು ಗುರುತಿಸುತ್ತಾರೆ. ಒಂದೊಂದು ಪ್ರಶಸ್ತಿಯು ಸನ್ಮಾನವೂ ಲಭ್ಯ ಆಗ್ತಾ ಇದೆ. ಅದೇ ಒಂದು ಸಂತೋಷ. ಈ ರೀತಿಯಾಗಿ ಸುದೀರ್ಘವಾದಂತ ಪಯಣ, ಮೇರು ಕಲಾವಿದರ ಜೊತೆ ಒಡನಾಟ ತಮ್ಮ 56ರ ಬದುಕಿನಲ್ಲಿ ಸಾಗಿ ಬಂತು. ತಾವು ಪುಂಡು ವೇಷಗಳಲ್ಲದೆ ಬೇರೆ ರೀತಿಯ ವೇಷಗಳನ್ನು ಯಾವ್ದಾದ್ರು ಮಾಡಿದ್ದುಂಟು? ಯಾವ ವೇಷಗಳನ್ನು ಮಾಡಿ? ಶನೀಶ್ವರ ಮಹಾತ್ಮೆ, ವಿಕ್ರಮ, ಮತ್ತೆ ಸುಧನ್ವ ಕಾಲದಲ್ಲಿ ಹಂಸಧ್ವಜ, ಕಡೆಗೆ ಹೊಸ ಪ್ರಸಂಗದಲ್ಲಿ ಕೆಲವೇ ರಾಜವೇಷಗಳು, ಪ್ರತಿಯೊಂದನ್ನು ಮಾಡಿದ್ದುಂಟು. ಮತ್ತೆ ಎಲ್ಲ ಹೆಚ್ಚಿನ ಪ್ರಸಂಗದ ಕೃಷ್ಣನ ವೇಷ ಅನ್ನೋದು ನಾನು ಮಾಡಿದ್ದು ಹೆಚ್ಚಿನ ಪ್ರಸಂಗ. ಹೌದು, ಪ್ರತಿಯೊಂದು ಹೇಳುದಿಲ್ಲ, ಎಲ್ಲ ಗೊತ್ತಾಯ್ತಾ? ತಮ್ಮ ಆಳ್ತನ ಎನ್ನುವುದು ತಮ್ಮ ವೇಷಕ್ಕೆ, ಈ ಒಂದು ಪುಂಡು ವೇಷಕ್ಕೆ ಸೂಕ್ತವಾಗಿತ್ತು. ಹೌದು. ತಮ್ಮ ಎಷ್ಟರ ಹರೆಯದವರೆಗೆ ಪುಂಡು ವೇಷವನ್ನು ನೀವು ನಿರ್ವಹಿಸಿದ್ರಿ? ಅದನ್ನ ನಾನು ತಮಗೆ ಎಷ್ಟು ವಯಸ್ಸಾಗುವ ತನಕ? 60 ವರ್ಷ
65 ವರ್ಷದವರೆಗೆ ಹಾ. ಹಾ. ನಾವು ಮಾಡಿಕೊಂಡು ಗೊಬ್ಬರವನ್ನ. ಯಾಕಂದ್ರೆ ಹಾ. ಸಕ್ಕಟ್ಟು ಲಕ್ಷ್ಮಣಯ್ಯ ಹಾ. ಸ್ಮಾರಕಾರ್ಥ ಹಾ. ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರು. ಹಾ. ಅವರು ಮಕ್ಕಳು ಬಂದು ಹೇಳಿದ್ರು, ಹ್ಮ್. ಅಗತ್ಯ ಹ್ಮ್. ನೀವು ನಿಮ್ಗೆ ಸಾಧ್ಯ ಆದ ಮಟ್ಟಿಗೆ ಗೊಬ್ಬರ ಚಿತ್ರಣ ಏನಂತ ತೋರಿಸಿದ್ರು ಸಾಕು, ಹಾ. ಕೆಲಸವನ್ನೇ ಮಾಡ್ಬೇಕಂತ ಹೇಳುವುದಿಲ್ಲ, ಹಾ. ಮಾಡ್ಬೇಕಂತ ಹೇಳಿದ್ರು. ಹಾ. ಈ ಒಂದು 4-6 ವರ್ಷದ ಹಿಂದಿನ ಕತೆ. ಹಾ. ಆವಾಗ್ಲೂ ಗೊಬ್ಬರವನ್ನು ಮಾಡಿದ್ದೇನೆ. ಸಾಧಾರಣ 66ನೇ ವರ್ಷದವರೆಗೂ ಗೊಬ್ಬರವನ್ನು ಪಾತ್ರ ಮಾಡಿದ್ದುಂಟು. ಹಾ. ಕಡೆ ಮಧ್ಯದಲ್ಲಿ ಮೇಲೆ ತಿರುಗಾಟದಲ್ಲಿರುವಾಗ 60 ದಾಟಿದ ಉಳುಮೆ ಮಾಡ್ತೀರಾ ರಮೇಶ್ ಅಂತ ಕೇಳಿದ್ರು. ಇಲ್ಲ, ನನ್ನ ಮೊಮ್ಮಕ್ಕಳು ಗೊಬ್ಬರವನ್ನು ಪಾತ್ರ ಮಾಡುವವರಿದ್ದಾರೆ, ನನ್ನಲ್ಲಿ ಹೇಳಬೇಡಿ, ವಯೋಮಿತಿಯನ್ನು ಅದು ನೋಡಿಕೊಳ್ಬೇಕು, ಇನ್ನು ಗೊಬ್ಬರವನ್ನು ಪಾತ್ರವನ್ನು ಮಾಡ್ಲಿಕ್ಕೆ ಹೇಳಬೇಡಿ ಅಂತಿದ್ದಾರೆ. ಬೇಲ್ತೂರು ರಮೇಶ್ ಅವರೇ, ತಾವು ಪುಂಡು ವೇಷಧಾರಿಯಾಗಿ ಒಂದು ರಂಜಿಸಿದಂತ ಕಲಾವಿದರು. ಹೌದು. ಅಲ್ಲಿ ಆ ಕಾಲದ ವೇಷಭೂಷಣಗಳನ್ನು ಹೊತ್ತುಕೊಂಡು ರಂಜಿಸುವುದು ಅಷ್ಟೊಂದು ಸುಲಭ ವಿಷಯ ಅಲ್ಲ. ಹೌದು. ಇಂದಿನ ವೇಷಭೂಷಣಗಳು ಮತ್ತು ಅಂದಿನ ವೇಷಭೂಷಣಗಳಲ್ಲಿ ಕಲಾವಿದನಿಗೆ ಅನುಕೂಲ ಯಾವುದು ಅಂತ ಅನಿಸ್ತದೆ? ಆದ್ರೆ ಅರಳಿ ಎಲೆಯ ಆಕೃತಿಯಲ್ಲಿ ಬರುವುದೇ ಹಿಂದಿನ ಆ ಖ್ಯಾತಿಗೆ ಬಂದ್ವಿ. ಈಗ ಯಾರೋ ಮಾಡಿಕೊಡ್ತಾರೆ, ಅದನ್ನು 5 ನಿಮಿಷದಲ್ಲಿ ನಾವು ಕಟ್ಕೊಳ್ತೇವೆ. ಆದ್ರೆ ಹಿಂದಿನ ಖ್ಯಾತಿಯಲ್ಲಿ ಕಟ್ಟಬೇಕಿದ್ರೆ ಅದರ ಅಟ್ಟೆ ಬಿಡಿಸ್ಬೇಕು, ಆ ನೂಲು ಸುತ್ತಬೇಕು, ಜರಿ ಸುತ್ತಬೇಕು, ಹುಲ್ಲು ಜಡಿ ಸುತ್ತಬೇಕು. ಸಾಧಾರಣ ಅರ್ಧ ಗಂಟೆ ಜಾಸ್ತಿ ಬೇಕಾಗ್ತದೆ ಕೆಲವೇ ಮಂದಿಗೆ. ಅದು ತಂದು ಇಳಿಸಿದ ಮೇಲೆ ಅದನ್ನು ಬಿಡಿಸಿ ಆ ಜರಿ ಸುತ್ತುವುದು ಕೆಲವು ಸಮಯ ಬೇಕಾಗ್ತದೆ. ಆದ್ರಿಂದ ಹಿಂದಿನದ್ದು ಎಷ್ಟೇ ಕಷ್ಟ ಆಗಿ ಕಂಡರು ಆ ರೀತಿಯ ಆ ಖ್ಯಾತಿಮಲ್ಲಿ ಆಕಾರ ಆಕೃತಿ ಈಗ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ. ತಾವು ಅದನ್ನು ಬಳಸಿ ವೇಷ ಮಾಡಿದ್ರಿ, ಇದನ್ನು ಬಳಸಿ ಯಾವ್ದು ಸಂತೋಷ ಕೊಟ್ಟಿದೆ? ನಂಗೆ ಸಂತೋಷ ಕೊಟ್ಟದ್ದು ಹಿಂದಿನದ್ದೇ. ಅಟ್ಟೆ ಕಟ್ಟಿ ಎಷ್ಟೇ ಕೆಲಸ ಮಾಡಿದ್ರು ಅದು ಜಂಗಿನಲ್ಲಿ ಅಂದ್ರೆ ಇದರಲ್ಲಿ ಬಂದು ಕುಳಿತುಕೊಳ್ಳುವಾಗ ಅದು ಅಷ್ಟು ಚೆಂದ ಕಾಣ್ತಾ ಇತ್ತು. ಹಿಂದಿನ ಕ್ಯಾದಿನಲ್ಲಿ ವೇಷ ಉಂಟು, ಇಂದಿನ ಕ್ಯಾದಿನಲ್ಲಿ ವೇಷವು ನನ್ನಲ್ಲಿ ಫೋಟೋ ಉಂಟು. ಹಿಂದಿನದ್ದೇ ನನಗೆ ಆಸಕ್ತಿ. ಇಂದಿನದ್ದರ ಬಗ್ಗೆ ನಾನು ದೂರುವುದಿಲ್ಲ. ತಮಗೆ ಹಿಂದಿನದ್ದೇ ಇಷ್ಟ, ಸುಖ ಅನಿಸುತ್ತೆ, ನನ್ನ ಅನಿಸಿಕೆ. ಬೇಲ್ತೂರು ರಮೇಶ್ ಅವರೇ, ಈ ವೇಷಗಾರಿಕೆಯಲ್ಲಿ ಮುಖದ ಭಾವ, ಮುಖದ ಒಂದು ಆಕಾರ, ಕಲಾವಿದನಿಗೆ ಮೂಗು, ಈ ರೀತಿಯ ಅಂಗ ಅವಯವಗಳು ಶುದ್ಧವಾಗಿದ್ದಾಗ ಅವನ ಪರಿಪೂರ್ಣತ್ವಾದಂತಹ ಒಂದು ವೇಷ ಬರ್ತದೆ. ತಮ್ಮ ವೇಷದಲ್ಲಿ ನಾವು ಕಾಣುವುದು ಒಂದು ಸ್ಫುರದ್ರೂಪಿಯಾದ ನಗು, ಒಂದು ಆಕಾರಬದ್ಧವಾದ ಮೂಗು, ಜೊತೆ ವಿಶೇಷವಾಗಿ ಆಕರ್ಷಣೀಯವಾಗಿ ಕಣ್ಣು. ಇದು ತಮಗೆ ದೇವರು ಕೊಟ್ಟ ವರ ಅನಿಸ್ತದ? ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳೇನು? ತಮ್ಮ ವೇಷವನ್ನ ತಮ್ಮದೇ. ಈಗ ಕೆಲವೇ ಮಂದಿಗಳು ನನ್ನ ವೇಷ ಕಂಡವರು ಹೇಳ್ತಾರೆ, ರಮೇಶನ ಕಣ್ಣಿನ ಆಕೃತಿಯನ್ನು ಕಂಡಾಗ ಆ ವೇಷ ಅನ್ನೋದು ಮಿಂಚುವ ಸ್ಥಿತಿಯಲ್ಲಿದೆ ಅಂತ. ಮತ್ತೆ ಕೃಷ್ಣನ ಪಾತ್ರ ಮಾಡುವಾಗ ಹಗಲಿನಲ್ಲಿ ಯಾವ ರೀತಿ ನಗುವಿನಲ್ಲಿ ಇರ್ತೀಯೋ ಅದೇ ರೀತಿ ಕೃಷ್ಣನ ಪಾತ್ರದಲ್ಲಿ ಆ ನಗು ಎದ್ದು ಕಾಣ್ತದೆ ಅನ್ನೋದನ್ನ ಅಭಿಮಾನಿಗಳಿಗೆ ಹೇಳುವುದು. ಅದಾಯ್ತಾ? ಅದು ನನ್ನ ಮನಸ್ಸಿಗೆ ಸಮಾಧಾನ ಉಂಟು. ನನ್ನ ಮುಖದ ಚಿತ್ರಣವನ್ನ ದೇವರು ಒಳ್ಳೆ ರೂಪದಲ್ಲಿ ಇಲ್ಲಿವರೆಗೂ ಕೊಟ್ಟಿದ್ದಾನೆ, ನಿಲ್ಲಿಸಿದ್ದಾನೆ ಅನ್ನುವ ಸಂತೋಷ ಉಂಟು. ಮೊನ್ನೆ ಇತ್ತೀಚೆಗೆ ಯಾರು ಹೇಳಿದ್ರು, ಈಗ 75-76 ವರ್ಷ ಆಯ್ತು ಅಂತೀರ ರಮೇಶ, ಈಗಲೂ ಕೃಷ್ಣ ಪಾತ್ರ ಮಾಡ್ಬೋದು ನೀನು, ನಿನ್ನ ಮುಖ ಏನು ಹಾಳಾಗಿಲ್ಲ ಅಂತ ಹೇಳಿದ್ರು. ಅದೇ ದೊಡ್ಡ ಸಂತೋಷ. ಇದು ಕಲಾಮಾತೆ ಕೊಟ್ಟ ವರ ಅಂತ ಹೇಳ್ತೇನೆ ನಾನು. ಕಣ್ಣಿನ ವಿಷಯದಲ್ಲಿ ನಾನೊಂದು ಶ್ವೇತಕುಮಾರ ಮಾಡಿದೆ. ಇದಾಗಿ ಒಂದು ತ್ರೈಲೋಕ ಸುಂದರಿಯ ಪಾತ್ರವನ್ನ ಮಾಡ್ತಾರೆ. ಅವಳನ್ನು ನೋಡಿ ಮೋಹಿಸುವಾಗ ತನ್ನದ್ದಾದ ದೃಷ್ಟಿಕೋನವನ್ನ ಅವಳತ್ತ ಹರಿಸುವಾಗ ಆ ಕಣ್ಣಿನ ಆಕೃತಿಯನ್ನು ತಿಳಿದು ಇವನನ್ನು ಪ್ರೇಮಿಸ್ತಾನನ್ನುವ ಬಯಕೆ ನಿಂತಿರುವಂತ ವೇಷಧಾರಿಗೆ ಗೊತ್ತುಪಡಿಸುವುದಕ್ಕೆ ಕಣ್ಣೇ ಒಂದು ನಮ್ಮ ಕಣ್ಣೋಟದಿಂದಲೇ ತಿಳಿಸಬಹುದು. ಆ ಪಾತ್ರದ ಪೂರ್ಣ ಪ್ರಮಾಣದ ಅಭಿನಯವನ್ನ, ನವರಸಗಳನ್ನು ಕೂಡ ಕಣ್ಣಿನಲ್ಲಿ ಕಂಡು ಹಿಡಿಬಹುದು. ಅಂತದೊಂದು ದೈವಿ ತತ್ವವಾದ ವರದತ್ವವಾದ ಕಣ್ಣು ನಮ್ಗೆ ಅದೇ ಒಂದು ಹೌದೌದು. ಈಗ ಹೆಚ್ಚಿನವರು ಹೇಳುವುದು ಉಂಟು, ನೀನು ಯಾವ ಪಾತ್ರವನ್ನು ಮಾಡಿದ್ರು ಆ ಕಣ್ಣಿನಿಂದಲೇ ತನ್ನ ಪಾತ್ರದ ಔಚಿತ್ಯವನ್ನು ತಿಳಿದು ಕೆಲಸ ಮಾಡುವಂತ ಅರ್ಹತೆ ನಿನಗುಂಟು ಅಂತ ಹೇಳಿದ್ದು. ಖಂಡಿತ. ಬೇಲ್ತೂರು ರಮೇಶ್ ಅವರೇ, ತಮ್ಮ ಆ ಕಾಲದ ಯಕ್ಷಗಾನದ ಜೀವನ, ಯಕ್ಷಗಾನದ ತಿರುಗಾಟ, ಸಂಬಳ, ಆ ಕಾಲದ ವ್ಯವಸ್ಥೆಗಳೆಲ್ಲ ಹೇಗಿತ್ತು ಅಂತ ನೆನಪಿಸಬಹುದಾ? ಆ ಕಾಲದ ವ್ಯವಸ್ಥೆ ಹೇಳಲೇಬೇಕು. ಆ ಕುರಿತು ಬಹಳಷ್ಟು ಕಷ್ಟವನ್ನು ಪಟ್ಟವರು. ಹಿಂದೆ ಯಕ್ಷಗಾನದಲ್ಲಿ
ಯಕ್ಷಗಾನದ ಅನ್ನವನ್ನ ಊಟ ಮಾಡಬೇಕಿದ್ರೆ ಎಷ್ಟೊಂದು ಕಷ್ಟಪಟ್ಟಿದ್ದೇವೆ, ಎಷ್ಟು ನೊಂದಿದ್ದೇವೆ ಅನ್ನೋದು ಹಾ ನನ್ನ ಮನಸ್ಸಿಗೆ ಮನವರಿಕೆ ಉಂಟು. ಹಾ ಹಿಂದೆ 10-12 ಮೈಲು ದೂರ ನಡೆದು ಹೋಗ್ಬೇಕು. ನಡೆದು ಹೋಗಿ ಆಟ ಇರುವುದಿಲ್ಲ. ಯಾರು ಯಕ್ಷಗಾನ ಅಭಿಮಾನಿಗಳ ಮನೆಯಲ್ಲಿ ಹೋಗಿ ನಮಗೊಂದು ಆಟ ಕೊಡಿ ಅಂತ ಹೇಳಿದಾಗ ಅವರು ಒಪ್ಪಿಗೆ ಕೊಟ್ಟು ತಾಳಬದ್ಲೆ ಹಾಕಿದ ನಂತರ ಪಡಿಯಕ್ಕೆ ಕೊಡ್ತಾರೆ. ಹಾ 3 ಗಂಟೆ 4 ಗಂಟೆಗೆ ಭಟ್ರು ಚೆರಿಗೆ ಏರಿಸಿ ಅನ್ನ ಮಾಡಿ 5 ಗಂಟೆ ಊಟ ಮಾಡಿದ್ದು ಉಂಟು. ಹಾ ಅಲ್ಲಿವರೆಗೆ ಮಾರ್ಗ ಮಧ್ಯದಲ್ಲಿ ಒಂದೇ ಒಂದು ಹೋಟೆಲ್ ಇಲ್ಲ. ಎಲ್ಲಿ ಕಬ್ಬಿನ ಆಲೆ ಉಂಟು ಅಲ್ಲಿ ಹಾಲು ಕುಡಿದು ಬೆಲ್ಲ ತಿಂದು ಆ ಕಬ್ಬಿನ ಜುಗಟಿಯ ಮೇಲೆ ಮಲಗಿ ಮುಂದೆ ನಡೆದುಕೊಂಡು ಹೋದದ್ದುಂಟು. ಅಂತ ಕಷ್ಟದ ಜೀವನ. ಹೌದೌದು. ಹಾ ಹಾ ಆವಾಗ ಸಂಬಳ ಸಂಬಳವೂ ಇಲ್ಲ. ನಾ 3 ವರ್ಷ 4 ಆಣೆ ಸಂಬಳದಲ್ಲಿ ದಿನ ಕಳೆಯುತ್ತಾ ಇದ್ದೇನೆ. ಆರಂಭದ 3 ವರ್ಷ. ಆರಂಭದ ಆವಾಗ ಸಣ್ಣ ಸಣ್ಣ ವೇಷಗಳನ್ನೂ ಮಾಡ್ತಾ ಇದ್ದೆ. ರೋಹಿತಾಶ್ವ, ಚಂದ್ರಹಾಸ, ಪ್ರಸೇನ, ಪ್ರಜಸೇನ ಈ ಜಾತಿ ವೇಷ ಮಾಡ್ತಾ ಇದ್ದಾನೆ ರಮೇಶ, ಏನಾದ್ರೂ ಸಂಬಳ ಕೊಡಿ ಅಂತ ಯಜಮಾನರಲ್ಲಿ ರಾಮಬಳಗರ್ ಅಂತ ಹೇಳಿದಾಗ 2 ಊಟ ಕೊಡ್ತೇವೆ, 4 ಆಣೆ ಸಂಬಳ ಕೊಡ್ತೇವೆ, ಇನ್ನೇನು ಸಂಬಳ ಕೊಡುವುದು ರಾಮಣ್ಣ ಅಂತ ಹೇಳಿದ್ದು. ಅಷ್ಟು ಕಷ್ಟದ ಸಂಗತಿ. ಹಾ ಆ ರೀತಿಯಾದಂತ ಕಷ್ಟದ ಹೌದೌದು ಬದುಕು. ಹೌದು. ಅಂದಿನ ಜೀವನವನ್ನು ಯೋಚನೆ ಮಾಡ್ಕೊಂಡ್ರೆ ಇಂದಿನ ವರ್ತಮಾನದ ಪರಿಸ್ಥಿತಿ ಹೇಗೆ ಅನಿಸ್ತಾ ಇದೆ? ಈಗ ಕಲಾವಿದ ಜೀವನವೇ ಸುಖಮಯದ ಸಂಪತ್ತು ಅಂತ ಹೇಳ್ತೇನೆ. ಹಾ 4 ವೇಷ ಮಾಡಿದ್ದುಂಟು, ಒಂದು ಕಾದಿನಲ್ಲಿ ಕಟ್ಟಿಯ ಅಂತ ಹೇಳಿದ್ನಲ್ಲ ನಾನು. ಖಂಡಿತವಾಗಿ. ಹಾಗೆ ಈಗ ಮಾತ್ರ ಒಂದು ವೇಷವನ್ನ ಕೆಲವು ಕಡೆ 3 ಮಂದಿ ಮಾಡುವುದನ್ನು ನೋಡಿದ್ದುಂಟು ನಾನು. ಇಬ್ಬರಂತೂ ಮಾಡ್ತಾರೆ. ಹಾಗಿರುವಾಗ ಈಗಿನ ಕಲಾವಿದರು ಕಲಾಮಾತೆ ಸುಖದ ಹೆದ್ದಾರಿಯನ್ನು ತೋರಿಸಿದ್ದಾಳೆ ಅಂತ ನಾನು ಸಂತೋಷ ಪಡ್ತೇನೆ. ನನ್ನ ಹಾಗೆ ಈಗಿನ ಪೀಳಿಗೆ ಹಾಗಾಗಬಾರದು, ಅವ್ರಿಗೆ ನೆಮ್ಮದಿ ಸಿಗಲಿ. ಖಂಡಿತ. ತಾವುಂಡ ಕಷ್ಟ ಹೌದು ಮುಂದಿನ ಪೀಳಿಗೆ ಬೇಡ. ಹಿಂದೆ ನಾವು ಕಷ್ಟ ಪಟ್ಟರೂ ಸಹ ಇಂದೀಗ ನಾನು ನೆಮ್ಮದಿಯಲ್ಲಿದ್ದೇನೆ. ಯಾಕೆ? ಹಿಂದೆ ನಾನು ಬೆವರು ಸುರಿಸಿದ್ದನ್ನು ನಮ್ಮ ಹಿರಿಯರು, ನಮ್ಮ ಅಭಿಮಾನಿಗಳು ಗುರುತಿಸಿ ಎಷ್ಟೋ ದೂರದವರು, ಯಾವುದು ಬಾಂಬೆ, ಬೆಂಗಳೂರು, ಅಮ್ಮನಪಾಡಿ, ಉಡುಪಿ, ಬ್ರಹ್ಮವರ, ಪ್ರತಿಯೊಂದು ಕಡೆ ಒಂದೊಂದೇ ಪ್ರಶಸ್ತಿಯನ್ನು ನನ್ನನ್ನು ಗುರುತಿಸಿ ಕೊಡ್ತಾ ಇದ್ದಾರಲ್ಲ. ಹಿಂದೆ ದೇವರು ಚೆಲ್ಲಿದ್ದಕ್ಕೆ ಇದು ನನ್ನ ಜೀವನ ಸಾರ್ಥಕ ಆಯ್ತು ಖಂಡಿತವಾಗಿ ಅನ್ನುವ ಸಂತೋಷ ಉಂಟು ನನಗೆ. ಯಕ್ಷಗಾನ ಕ್ಷೇತ್ರದಲ್ಲಿ ತಮಗೆ ಸಾರ್ಥಕತೆ ಇದೆ. ಹೌದು. ಬೆಲ್ತೂರು ರಮೇಶ್ ಅವರೇ, ತಾವು ಪುಂಡು ವೇಷದ ಚಿತ್ರಣದಲ್ಲಿ ಹೆಸರಾದವರು. ಹೌದು. ಬಬ್ರುವಾಹನ, ಸುಧನ್ವ, ಚಿತ್ರಕೇತು ಇಂತಹ ಅನೇಕ ಪುಂಡು ವೇಷಗಳನ್ನು ಮಾಡಿದವರು. ತಾವು ಆ ಪುಂಡು ವೇಷವನ್ನ ರಂಗದಲ್ಲಿ ತಾವು ವೇಷವನ್ನು ಪಾತ್ರವನ್ನು ಕಟ್ಟಿಕೊಡುವಾಗ ಅದಕ್ಕೆ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರಿ? ನಾನು ಅಂದ್ರೆ ಒಂದು ಬಬ್ರುವಾಹನ ಪಾತ್ರ ಮಾಡುವಾಗ ಇನ್ನೊಬ್ಬರ ವೇಷವನ್ನ ಕಂಡು ಅಂದ್ರೆ ಚೆಂಡೆ ಹತ್ತಿರ ಕುಳಿತು ಪ್ರತಿಯೊಂದು ದೃಶ್ಯವನ್ನ ಕಂಡು ಅವರ ಮಾತನ್ನ ಕೇಳಿ ನಾನು ಬಬ್ರುವಾಹನ ಪಾತ್ರ ಮಾಡಿದ್ದು ಉಂಟು. ಅದು ಅಲ್ಲದೆ ಎಲ್ಲಿಯಾದ್ರೂ ಮರವೆಯಾದ ಸಂದರ್ಭದಲ್ಲಿ ಇಂತಹ ಪದ್ಯಕ್ಕೆ ಏನು ಹೇಳುವುದು ಅರ್ಥ ಅಂತ ಹಿರಿಯ ವ್ಯಕ್ತಿಗಳು, ಸಿರಿಯಾರ ಮಂಜುನಾಯ್ಕರು, ಮೂಲಳ್ಳಿ ಹಿರಿನಾಯ್ಕರು, ಹಳ್ಳಾಡಿ ಮಂಜೇಶ್ ಶೆಟ್ಟರು, ಹಾರಾಡಿ ಮಾಣಿಯಣ್ಣ, ಹಾರಾಡಿ ಬಾಬುವಣ್ಣ ಇಂತ ಪುಂಡು ವೇಷವನ್ನೇ ಮಾಡಿ ಹೆಸರು ಗಳಿಸಿದ ಅವರ ಅದನ್ನು ಕೇಳಿಯೂ ಮಾಡಿದ್ದೇನೆ, ನೋಡಿಯೂ ಆ ಬಬ್ರುವಾಹನ ಪಾತ್ರವನ್ನು ಮಾಡಿದ್ದೇನೆ. ಈ ರೀತಿಯಾಗಿ ತಮ್ಮ ಕಲಿಕೆ ನಿರಂತರವಾಗಿತ್ತು. ಹೌದು. ರಂಗದಲ್ಲಿ ತಾವು ಪ್ರಚುರಪಡಿಸಬೇಕಾದದನ್ನ ನೋಡಿ ಆದ್ರೂ ಹಿರಿಯರಿಂದ ಕೇಳಿ ಆದ್ರು. ಇಂದಿನ ವರ್ತಮಾನ ಕಾಲದಲ್ಲಿ ಅಂತದೊಂದು ಪೀಳಿಗೆ, ಅಂತದೊಂದು ಸಂಸ್ಕಾರ ಮುಂದುವರೆದ ಅನಿಸ್ತದ ಇಂದಿನ ಕಲಾವಿದರಲ್ಲಿ ಹಿರಿಯರಿಂದ ಕೇಳಿ ಕಲುವಂತದ್ದು? ಈಗ ಇಂದಿನ ಕಲಾವಿದರು ವಿಚಾರ ಹೇಳಿದ್ರವರಿಗೆ ಬೇಸರ ಆದೀತು. ಯಾಕಂದ್ರೆ ತಮ್ಮ ವೇಷ ಇಂತಹ ಪ್ರಸಂಗದಲ್ಲಿ ಎಷ್ಟು ಹೊತ್ತಿಗೆ ಬರ್ತದೆ ಅದಕ್ಕೆ ಮುಂಚಿತವಾಗಿ ಬರ್ತಾರೆ, ವೇಷ ಮಾಡ್ತಾರೆ, ರಂಗಭೂಮಿಯಲ್ಲಿ ಅವರ ಪಾತ್ರವನ್ನ ತೋರ್ಪಡಿಸ್ತಾರೆ, ತಕ್ಷಣ ಬಣ್ಣ ಒರೆಸಿ ಮನೆಗೆ ಹೋಗ್ತಾರೆ. ಅದಲ್ಲ, ಇಡೀ ರಾತ್ರಿ ಆಟ ನಡೆಯುವಾಗ ಪ್ರತಿಯೊಂದು ವೇಷವನ್ನ, ಪ್ರತಿಯೊಂದು ಅರ್ಥವನ್ನ, ಪ್ರತಿಯೊಂದು ರಂಗನಡೆಯನ್ನ ಕಲಿತರ ಮಾತ್ರ ಅವನೊಬ್ಬ ಪೂರ್ಣ ಕಲಾವಿದನಾಗುವುದಕ್ಕೆ ಸಾಧ್ಯ ಉಂಟು. ಗೊತ್ತಾಯ್ತು? ಇವತ್ತು ಒಂದು ವಿಚಾರ ಹೇಳ್ತೇನೆ ನಾನು. ಚೋಕು ಬಿಳಿ
ಮಾಸ್ಟರ್ ಗೋಲ್ನಲ್ಲಿ ಇದ್ ಮಾಡ್ತಿರಲ್ಲ ಅದನ್ನ 8ರ ಅಂಕೆಯಲ್ಲಿ ಹಾಕಿ ತಾತೈಕೃದೈ ತೈತದೇಂ ಇದನ್ನ ಕುಣಿಸ್ತಾ ಇದ್ರು. ಒಬ್ಬ ಅಲ್ಲಿ ನಿಲ್ಬೇಕು, ಒಬ್ಬ ಇಲ್ಲಿ ನಿಲ್ಬೇಕು. ಅರ್ಧ ಚಂದ್ರಾಕೃತಿಯಲ್ಲಿ ಕುಣಿಯುವ ಸಂದರ್ಭದಲ್ಲಿ ಬೆನ್ನಿಗೆ ಬೆನ್ನು, ಮುಖಕ್ಕೆ ಮುಖ ಆಗ್ಬಾರ್ದು, ಆ ರೀತಿ ಇದ್ ಮಾಡ್ಬೇಕು. ಅಂತ ಸನ್ನಿವೇಶದ ಒಂದೇ ಯುದ್ಧದ ಸನ್ನಿವೇಶ ಕೆಲವು ವರ್ಷಗಳಿಂದ ಈಚೆಗೆ ನಾನು ಕಂಡದ್ದಿಲ್ಲ. ಇದೊಂದು ದುರಂತವೇ ಅಲ್ಲ, ಗೊತ್ತಾಯ್ತಾ? ಕಲಾವಿದರಿಗೆ ಗೊತ್ತಿಲ್ಲ ಅಂತೇಳಿ ಹೇಳುವುದೂ ಇಲ್ಲ. ಯಾಕಂದ್ರೆ ಒಂದಲ್ಲ ಒಂದು ರಂಗಸ್ಥಳದಲ್ಲಿ ಒಂದು ಆಟದಲ್ಲಿ ಅದನ್ನ ಹಿಂದಿನ ಪದ್ಧತಿ ಅಂತ ಗುರುತಿಸುವಂತ ಗುಣ ಕಲಾವಿದರು ಬೇಕು ಅಂತ ನನ್ನ ಅಭಿಪ್ರಾಯ. ಸಂಪ್ರದಾಯವನ್ನು ಮರಿಬಾರದು ಅಂತ. ಹಿಂದಿದ ಯಾವ್ದು ಮರೆತು ಹೋಗಬಾರದು. ನೋಡಿ, ನಾನು ಅಮೇರಿಕಕ್ಕೆ ಹೋಗುವಾಗ ಹಾರಾಡಿ ಸರ್ವಗಾಣಿಗರು, ದಯಾನಂದ ನಾಗೂರು, ವೈಕುಂಠ ನಾಯ್ಕರು, ಎಮ್ಮೆ ನಾಯ್ಕರು, ಇವೆಲ್ಲ ನಾನು ಸಹ ಹೆಜ್ಜೆ ಕಲ್ತವರೇ. ಬರೇ ನಿತ್ಯವೇಷ, ಪೀಠಿಕೆ ಸ್ತ್ರೀವೇಷ, ಒಡ್ಡೋಲಗಕ್ಕೆ 4 ತಿಂಗಳು ಟ್ರಯಲ್ ಮಾಡಿದ್ದೇವೆ. ಯಾಕೆ ಮಾಡಿದ್ದು? ಒಂದು ಬಿಲ್ ಹಿಡಿಯುವುದಾಗ್ಲಿ, ಒಂದು ಹೆಜ್ಜೆ ಹಾಕುವುದಾಗ್ಲಿ, ಸಾಗಲಿ ಒಂಚೂರು ವ್ಯತ್ಯಾಸ ಆಗ್ಲಿಕ್ಕಿಲ್ಲ. ಆ ರೀತಿಯಲ್ಲಿ ವಿದೇಶಿಯ ಜನರಿಗೆ ಗೊತ್ತುಪಡಿಸಬೇಕೆನ್ನುವ ದೃಷ್ಟಿಯಿಂದ ಆ ದೃಶ್ಯಾವಳಿಯನ್ನು ತೋರಿಸುವುದಕ್ಕೆ ಬಿ ಆಚಾರ್ಯ ಸುಬ್ಬಣ್ಣ ಭಟ್ರು ಹಠ ಹೊತ್ತು ಅಮೆರಿಕದ ಮಾರ್ತನೊಂದಿಗೆ ಕುಳಿತು ಈ ರೀತಿ ಆಗ್ಬೇಕು. ಬಿಲ್ಕುಲ್ 5 ಜನ ಹಿಡಿಯುವಾಗ ಒಂಚೂರು ವ್ಯತ್ಯಾಸ ಆಗ್ಬಾರದು, ಸಣ್ಣ ರೂಪದಲ್ಲಿ ವ್ಯತ್ಯಾಸ ಆಗ್ಬಾರದು. ಹೌದು, 4 ತಿಂಗಳು ಟ್ರಯಲ್ ಬ್ರಹ್ಮಾವರದಲ್ಲಿ ಮಾಡಿದ್ದೇವೆ. ಅದ್ ಯಾಕೆ? ಯಕ್ಷಗಾನದ ಒಂದು ದೃಶ್ಯ ಅಂದ್ರೆ ನಿತ್ಯವೇಷ ಅಂದ್ರೆ ಹೇಗೆ, ಪೀಠಿಗೆ ಸ್ತ್ರೀವೇಷ ಅಂದ್ರೆ ಹೇಗೆ, ಒಡ್ಡೋಲಗ ಅಂದ್ರೆ ಹೇಗೆ, ಅಷ್ಟು ಕಟ್ಟುನಿಟ್ಟಾಗಿ ಇರಬೇಕು. ಹಿಂದಿನವರು ಮಾಡಿಟ್ಟಿರುವಂತ ಒಂದು ತಳಹದಿ, ಅದನ್ನು ಕೆಡಿಸಬಾರದು ಅನ್ನೋದಷ್ಟೇ. ಅದೇ ರೀತಿಯಲ್ಲಿ ಮುಂದೆ ಇದ್ರೆ ಚಂದ ಅಂತ ನಾನು ಹೇಳ್ತೇನೆ. ಮುಂದಿನ ಕಲಾವಿದರು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿ ಅನ್ನೋ ಆಸೆ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಅವತರಿಸೋ ಸರ್ವಜ್ಞಾನಿಯೇನು, ಅವತರಿಸೋ ಸರ್ವಜ್ಞಾನಿ